ಹ್ಞೂ ವಿದ್ಯಾರ್ಥಿಗಳೇ, ಒಂದು ಸ್ವಲ್ಪ ವಿಚಾರ ಮಾಡಿ ಲೆಕ್ಕ ಮಾಡ್ರಿ. ಇದನ್ನು ಮ್ಯೂಟ್ ಮಾಡಿ ಬಿಡಿಸ್ಬೇಕು. ಯಾವುದೇ ಒಂದು ಗಣಿತಗಳನ್ನು ನಾವು ಇದನ್ನು ತಿಳಿಸಿದೀವಿ ಅಂತಂದ್ರೆ ಮ್ಯೂಟ್ ಮಾಡಬೇಕು. ನಾವು ಒಂದು ಗಣಿತ ತಿಳಿಸಿದಾಗ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ನೀವೆಲ್ಲ ಬಿಡಿಸ್ರಿ. ನಾ ಬಿಡಿಸೋದು ಅದಿಂದ ಮತ್ತೊಂದು ನಿಮಗೆ ಎಕ್ಸಾಂಪಲ್ ಬರ್ತದೆ, ಅವಾಗ ನೀವು ಮಾಡಬೇಕು. ನೋಡ್ರಿ, ಈಗ ನಾ ಒಂದು ತಿಳಿಸ್ತಾನು, ನೀವು ಲಕ್ಷ ಕೊಟ್ಟು ನೋಡ್ರಿ. 15 × 8 ಬರೋಬ್ಬರಿ ಇದರ ಸಮ ಇದದ ಅಂತಂದ್ರೆ ನಾವು ಏನು ಮಾಡಬೇಕು ಅದನ್ನು ತಿಳ್ಕೊಬೇಕು. ಹೆಂಗೆ ಹಚ್ಕೋಬೇಕು ಮೊದಲು ನೀವು ತಿಳ್ಕೊಬೇಕು. ಇದರ ಸಮ ಇದು ಅದ ಅಂತಂತ ಹೇಳ್ತಾನೆ. ಇದು ಗುಣಾಕಾರದಾಗ ನೀವು ಹೆಂಗೆ ಹಚ್ಕೊಂಡ್ರು ನಡೀತದೆ. ಕೆಲವೊಂದು ಸ್ಟೆಪ್ಗಳು ಬೇರೆ ಮಾಡಬೇಕಾಗ್ತದೆ, ಅದನ್ನು ನೀವು ತಿಳ್ಕೊಬೇಕು. ಗುಣಾಕಾರದಾಗ ಹೆಂಗೆ ಮಾಡಬೇಕು, ಭಾಗಾಕಾರದಾಗ ಹೆಂಗೆ ಮಾಡಬೇಕು ಅದನ್ನು ನಾನು ನಿಮಗೆ ತಿಳಿಸ್ತೇನೆ. ಈಗ ನೀವು ಲಕ್ಷ ಕೊಟ್ಟು ನೋಡ್ರಿ, ಇದಕ್ಕೆ ಉತ್ತರದ, ಇದಕ್ಕೆ ಉತ್ತರ ಇಲ್ಲ, ಇಲ್ಲಿ ಎಕ್ಸ್ ಬೀಳ್ತದೆ. ಈಗ ಎಕ್ಸ್ ಬೀಳ್ತದಂದ್ರೆ ನಾವು ಏನು ಮಾಡ್ಬೇಕಂದು ತೋರಿಸ್ತೇನೆ ನಾನು ನಿಮಗೆ. 15 × 8 ಬರೋಬ್ಬರಿ ಚೌಕ × 15. ಹೌದಾ? ಇದರ ಸಮ ಇದದ ಅಂದ್ರೆ ಈ 15 ತೆಗೀರಿ, ಈ 15 ತೆಗೀರಿ. ಹಂಗಾರೆ ಇಲ್ಲಿ ಚೌಕ ಬರೋಬ್ಬರಿ ಏನು? ಚೌಕದಾಗಿರಬೇಕಾದ ಸಂಖ್ಯೆ 8. ಉತ್ತರ ಸಂಖ್ಯೆ ಬಿ. ನೋಡ್ರಿ, ನಾ ಹೆಂಗೆ ಕಂಡು ಹಿಡ್ದು ನೋಡ್ರಿ. ಯಾವುದು ಇಲ್ಲಿ 15 ಅದ, ಇಲ್ಲಿ 15 ಅದ ತೆಗೀರಿ. ತೆಗೆದಾಗಿನ ಉಳಿತಿಯನ್ನು 8 ಇಲ್ಲಿ ಬರಬೇಕು. 15 × 8 120, 15 × 8 120. ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಉತ್ತರ ಸಂಖ್ಯೆ ಬಿ. ಈಗ ನಾನು ದೂರ ಸರಿತನು, ನೀವು ಅಂದಾಜ ಮೇಲೆ ಆ ಗಣಿತಗಳನ್ನು ಮಾಡ್ರಿ, ನಾನು ನಿಮಗೆ ತಿಳಿಸ್ತೇನೆ. ಯಾವುದೇ ಲೆಕ್ಕ ಯಾವ್ದು ಉತ್ತರ ಕರೆಕ್ಟ್ ಇರ್ತದೆ ಅದನ್ನು ಮ್ಯಾಲೆ ಇಟ್ಕೊಳ್ಳೋದು, ತಳಗಿಟ್ಟು ಕೆಸಂದು ನೀವು ಕನಿಷ್ಠ ರೂಪಕ್ಕೆ ತರಬೇಕು. 2 ರೀತಿ ಒಳಗೆ ಮಾಡ್ಬೋದು ಅದನ್ನು. ನೋಡ್ರಿ, ಈಗ ಚಂದಂಗೆ ತಿಳ್ಕೊಂಡು ಮಾಡ್ರಿ. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡ್ಬೇಕು. ನಾ ಹೆಂಗೆ ತಿಳಿಸ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್. ನೋಡ್ರಿ, ಈಗ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಈ ಗಣಿತ ನಾ ಹೆಂಗೆ ತಿಳಿಸ್ತೇನೆ ನಾವು ಬರೋಬ್ಬರಿ ಉತ್ತರ ಸಿಗೋದು, ಇದರದ್ದು ಉತ್ತರ ಸಿಗ್ತದೆ, ಇದರದ್ದು ಉತ್ತರ ಸಿಗೋದಿಲ್ಲ. ಅವಾಗ ಏನು ಮಾಡಬೇಕು, ಯಾವ್ದು ಕರೆಕ್ಟ್ ಇರ್ತದ ಅದನ್ನ ಮ್ಯಾಲೆ ಹಚ್ಕೋರಿ. ನೋಡ್ರಿ, 20 × 6 × 4 ಸರ್ವಾಸ್ ಬಾಗಿಲೆ ಚೌಕಿ ಕಡೆ ಹೊರಗೆ ಇಟ್ಕೋರಿ. ಚೌಕ್ = 2 × 4 × 20. ನೋಡಿ, ಇಷ್ಟೇ ನಿಮ್ಮ ತಲೆ ಓಡಿಸ್ಬೇಕಾದ್ರೆ. ಈ 20 ಹೊತ್ತು, ಈ 20 ಹೊತ್ತು, ಈ 4 ಹೊತ್ತು, ಈ 4 ಹೊತ್ತು, 2 ಒಂದಲೇ 2 ಮೂರಲೇ. ಚೌಕದಾಗಿರಬೇಕಾದ ಸಂಖ್ಯೆ ಎಷ್ಟು? 3. ಚೌಕದಾಗಿರಬೇಕಾದ ಸಂಖ್ಯೆ ಚೌಕ = ಎಷ್ಟು? 3. ಉತ್ತರ ಸಂಖ್ಯೆ ಎಲ್ಲದ ಹುಡುಕ್ಯಾಡ್ರಿ, ಎ. ಉತ್ತರ ಸಂಖ್ಯೆ ಎ. ನೋಡಿ, ಗುಣಾಕಾರದಾಗ ಸೇಮ್, ಭಾಗಾಕಾರದಾಗ ಬೇರೆ ಆಗ್ತದೆ. ಹುಷಾರ್, ಗುಣಾಕಾರದಾಗ ಸೇಮ, ಭಾಗಾಕಾರದಾಗ ಬೇರೆ ಆಗ್ತದ. ನೋಡಿ, ಈಗ ನೋಡಿ, ಈಗ ಇದಕ್ಕೆ ಚೌಕದ, ಇದಕ್ಕೆ ಕರೆಕ್ಟ್ ಉತ್ತರದ ಅಂದ್ರೆ ಏನು ಮಾಡಬೇಕು ನೋಡಿ. 25 × 25 ಇದು ಚೌಕ್ ಹೊರಗೆ ತಗೋರಿ. ಚೌಕ್ ಬರೋಬ್ಬರಿ ಬರೋಬ್ಬರಿ ಇದನ್ನ 125 ಇಲ್ಲಿ ಇಡ್ರಿ. ಬರೋಬ್ಬರಿ ಚೌಕ್. ಚೌಕ್ ಬರೋಬ್ಬರಿ ಯಾವ್ದು ಉತ್ತರ ಕರೆಕ್ಟ್ ಆಗ್ತದ ಅದನ್ನ ಮ್ಯಾಲೆ ಇಡೋದು. ಈ ಚೌಕ್ ಇಲ್ಲಿ ಇಟ್ಕಿಸಿದ 125 ನೀವು ಇಲ್ಲಿ ಮಾತ್ರ. ತಿಳಿತಲ್ಲ ನಿಮಗ? ನೋಡಿ, ಇನ್ನೊಂದ್ಸಲ ನಾ ಪರ್ಟಿಕ್ಯುಲರ್ ಆಗಿ ಇದ್ರ ಉತ್ತರ ಸಿಗ್ತದಂದ್ರೆ 25 × 25 ಚೌಕ್ ಇಲ್ಲಿ ಇಡ್ರಿ. 25 ಇದಕ್ಕೆ ಬಾರಿಸ್ರಿ. ಗುಣಾಕಾರದಿಂದ ಭಾಗಲಬ್ಧ, ಗುಣಾಕಾರದಿಂದ ಭಾಗಲಬ್ಧ, ಭಾಗಾಕಾರದಿಂದ ಗುಣಲಬ್ಧ. ನೋಡಿ, 25 ಒಂದಲೇ 25 ಐದ್ಲೆ, 5 ಒಂದಲೇ 5 ಐದ್ಲೆ. ಎಷ್ಟು ಬಂತು ಉತ್ತರ? ಚೌಕದಾಗ 5. ಚೌಕ್ = ಎಷ್ಟು? 5. ಚೌಕ ಬರೋಬ್ಬರಿ 5. ಇಲ್ಲಿ 5 ಇಟ್ಟು ನೋಡ್ರಿ. 125 × 5 625. 25 × 25 625. ಚೌಕದಾಗ ಉತ್ತರ ಇರಬೇಕಾದದ್ದು 5. ಉತ್ತರ ಸಂಖ್ಯೆ ಸಿ. ಗುಣಾಕಾರದಾಗ ನಿಮಗೆ ತಿಳಿತು. ಆಮೇಲೆ ಇನ್ನು ಭಾಗಾಕಾರ ಇದ್ದಾಗ ನಾವು ಹೆಂಗೆ ಮಾಡ್ಬೇಕು ಅನ್ನೋದು ಸ್ಟೆಪ್ ತೋರಿಸ್ತೇನೆ ನಾನು ನಿಮಗೆ. ಯಾವಾಗ ಆನ್ಸರ್ ಬರ್ತದೆ ಅವಾಗ ಅದನ್ನು ನೀವು = ಹಾಕಬೇಕು.
ಇದ್ರ ಈಸ್ ಈಕ್ವಲ್ ಟು ಏನಾಗ್ತದೆ ಅನ್ನೋದು ಮೊದಲು ನೋಡ್ರಿ. 36 ಭಾಗಲೆ ಚೌಕ ಈಸ್ ಈಕ್ವಲ್ ಟು 24 ಭಾಗಲೆ 6. ನೋಡ್ರಿ ಎಷ್ಟು ಮಜಾ ಅದ. 36 ಭಾಗಲೆ ಚೌಕ ಈಸ್ ಈಕ್ವಲ್ ಟು 6 4 ಬಾಗಿಸ್ರಿ. 24 6 ಬಾಗಿಸಿದ್ರೆ ಎಷ್ಟು ಬಂತು? 4 ಬಂತು. ಈಗ ಸದ್ಯ ಈ ಚೌಕ ಬರ್ಬೇಕಾದ್ರೆ ನೀವು ಇದನ್ನ ಏನ್ ಮಾಡ್ಬೇಕು? ಈಗ ಅದನ್ನ ತಿಳ್ಕೊಬೇಕು. ಇಲ್ಲಿ ಬರ್ಬೇಕಾದ್ರೆ ಈ 36ಕ್ಕೆ ನೀವು 4 ಬಾಗಿಸ್ಬೇಕು. ಚೌಕ ಈಸ್ ಈಕ್ವಲ್ ಟು 36 ಭಾಗಲೆ 4 ಗುಣಲಬ್ಧ ಅಂದ್ರೆ 4 ಎಷ್ಟಾಯ್ತು? 4 9 36. 4 ಬಾಗಿಸಿದ್ರೆ ಏನ್ ಬರ್ತದೆ? ಚೌಕ ಈಸ್ ಈಕ್ವಲ್ ಟು ಎಷ್ಟು ಬರ್ತದೆ? 9 ಬರ್ತದೆ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಬಿ. ನೋಡಿ, ಇಂಥ ಗಣಿತಗಳನ್ನು ಭಾಳ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಯಾಕೆ ಅಂದ್ರೆ ಇಲ್ಲಿ ನೋಡ್ರಿ, ಇದ್ರ ಉತ್ತರ ಎಷ್ಟದ? 4 ಬರ್ತದೆ. ಈಗ 9 ಬಾಗಿಸಿದ್ರೆ 4 ಬರ್ತದಿಲ್ಲ ನೋಡ್ರಿ. ನೋಡ್ರಿ ಹೆಂಗ್ ಮೆಂಟಲ್ ಎಬಿಲಿಟಿ ಗಣಿತ ಇರ್ತಾವ. ನವೋದಯದ ಮೆಂಟಲ್ ಎಬಿಲಿಟಿ ಗಣಿತ ಹೆಂಗ್ ಇರ್ತಾವ? ಎಲ್ಲ ಸೈನಿಕ್ ಸ್ಕೂಲ್ಗೆ ಬೀಳಿಕತ್ತಾವ. ನವೋದಯದ ಗಣಿತಗಳು ಈಗ ಹಳಿ ಗಣಿತ ಎಲ್ಲ ರಿಪೀಟ್ ಆಗ್ಲಿಕ್ಕತ್ತಾವ. ನೋಡ್ರಿ ಹೆಂಗದ ನೋಡ್ರಿ. 36 ಬಾಗಿಲೆ ಚೌಕ್ ಬರೋಬ್ಬರಿ 24 ಬಾಗಿಲೆ 6. ಉತ್ತರ 36 ಬಾಗಿಲೆ ಚೌಕ್ ಬರೋಬ್ಬರಿ 24 ಬಾಗಿಲೆ 6. ಇದನ್ನು ನೀವು ಬಾಗಿಸೋಳ್ಳೇಬೇಕು. ಎಷ್ಟು ಬಂತು? 4 ಬಂತು. ಇಲ್ಲಿ ನೀವು ಎಷ್ಟರಲ್ಲೇ ಬಾಗಿಸಿದ್ರೆ ಇದ್ರ ಉತ್ತರ ಸೇಮ್ ಆಗ್ತದೆ. 6 4 ಇಲ್ಲಿ 4 ಬಂತು. ಈಗ ಉತ್ತರ ಇಲ್ಲಿ 4 ಬರ್ಬೇಕಾದ್ರೆ ಇಲ್ಲಿ ಅಂಕಿ ಎಷ್ಟು ಬರ್ತದೆ? 4 9 36. ಈಗ ಇಲ್ಲಿ 9 ಇಡ್ರಿ. 9 4 36, 6 4 24. ನೋಡಿ ಹೆಂಗಿರ್ತಾವ ಗಣಿತಗಳು. ಇವೆಲ್ಲ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಇವು. ಇಂಥ ಮಾದರಿಗಳು ಬಂದಾಗ ನೀವು ಈಸಿಯಾಗಿ ಮಾಡಬೇಕು. ಯಾವ್ದು ಉತ್ತರ ಸಿಗ್ತದೆ ಅದನ್ನು ತಕ್ಕೋಬೇಕು. ಇದ್ರ ಉತ್ತರ ಸಿಗ್ತದಂದ್ರೆ ನೀವು ತಕ್ಕೋಬೇಕು. ಇಲ್ಲಿ ಆಮೇಲೆ ಚೌಕ ಅಂದ್ರೆ ಎಕ್ಸ್ ಅಂತ ತಿಳ್ಕೊಬೇಕು. ಆಮೇಲೆ ಇದು 4ಕ್ಕೆ 36ಕ್ಕೆ 4 ಭಾಗಿಸಿದ್ರಿ ಅಂದ್ರೆ ಇಲ್ಲಿ 9 ಬರ್ತದೆ. ಚೌಕದಾಗಿರ್ಬೇಕಾದ ಸಂಖ್ಯೆ 9 ಇಲ್ಲಿ ಇಟ್ಟು ನೀವು ಭಾಗಿಸಿದ್ರೆ 9 4 36, 6 4 24. ಇಂಥವೆಲ್ಲ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ಗಳು ನವೋದಯದಾಗ ಬೀಳ್ತಿರ್ತಾವ. ನೋಡ್ರಿ ಹೆಂಗಿರ್ತಾವ ಗಣಿತಗಳು. ಸುಮ್ಮನೆ ಲಸ ಲೆಕ್ಕ ಮಾಡಿಬಿಟ್ರೆ ಅಲ್ಲ. ಇಂಥ ಗಣಿತಗಳನ್ನು ನೀವು ಕಲ್ತೀರಿ ಅಂದ್ರೆ ಇಂಥ ಮಾದರಿ ನಾವು ಮುಂದಿನ ಅನುಕ್ರಮ ನಂಬರ್ದಾಗ ಹಾಕ್ತೀವಿ. ಯಾವುದೇ ಲೆಕ್ಕ ಬರಲಿ, ಪ್ಲಸ್ ಬರಲಿ ಮೈನಸ್ ಬರಲಿ, ಅದ್ರ ಈಕ್ವಲ್ ಅಂದಾಗ ನೀವು ಒಂದು ಸ್ವಲ್ಪ ಅದು ಯಾವ್ದು ಉತ್ತರ ಸಿಗ್ತದ ಆ ಭಾಗನ ಬಿಡಿಸ್ಬೇಕು ಮೊದಲು. ನೋಡ್ರಿ ಈಗ ಇದರದ್ದು ಉತ್ತರದ ಅದನ್ನ ಮ್ಯಾಲೆ ಇಡ್ಬೇಕು. ಇದು ಚೌಕ್ ಬರ್ಬೇಕಾಗಿದೆ. ಇದನ್ನ ತಳಗಿಟ್ರೆ ನೀವು ಬಾಯಿಸ್ಬಿಟ್ರೆ ಈ ಚೌಕದಾಗಿನ ಉತ್ತರ ಸಿಕ್ಬಿಡ್ತು. ಯಾಕೆ ಇದರ ಸಮ ಇದಿರ್ತದೆ. ಗುಣಾಕಾರದ ಭಾಳ ಸರಳ, ಭಾಗಾಕಾರದ ಭಾಳ ಹುಷಾರು, ಭಾಗಾಕಾರ ಮತ್ತು ಮೈನಸ್ದ ಭಾಳ ಹುಷಾರು. ಇಂಥವು ಬರ್ಬೋದು ಮೈನಸ್ನೇ. ಭಾಗಾಕಾರ ಬಂದಾಗ ನಾವು ಹೆಂಗೆ ಮಾಡ್ಬೇಕು ಅನ್ನೋದು ನೀವು ತಿಳ್ಕೊಂಡ್ರಿ. ನೋಡ್ರಿ ಎಲ್ಲ ನೋಡ್ರಿ. 36 ಬಾಗಿಲೆ ಚೌಕ್ ಬರೋಬ್ಬರಿ 24 ಬಾಗಿಲೆ 6. 6 4 24 ಚೌಕ್ 36. ಈ ಚೌಕದ ಉತ್ತರ ಎಷ್ಟು ಬಂದ? 4 ಬಂದದ. ಇಲ್ಲಿ ಎಷ್ಟು ಬರ್ಬೇಕು? ಈಗ 36ಕ್ಕೆ 4 ಬಾಗಿಸಿದ್ರೆ 9 ಬಂತು. ಇಲ್ಲಿ 9 ಇಟ್ರೆ 9 4 36, 6 4 24. ಬಾಗಿಲಬ್ದು ಎರಡು ಸೇಮ್ ಬರಲಿ ಅಂತ ಅರ್ಥ. ಅದು ಚೌಕದಲ್ಲಿ ಇರಬೇಕಾದ ಸಂಖ್ಯೆ 9. 9 ಇಟ್ಟರೆ ಉತ್ತರ 2 ತರದು 4 ಬರ್ತದೆ. ಇಲ್ಲಿ 4 ಇಟ್ಟರೆ ರಾಂಗ್. ಮುದ್ದಾಮ್ ಇಟ್ಟಿರ್ತದೆ ಅವತ್ತೊಂದು ನೀವು ಹಾಕ್ರಿ ಅಂತ. ನೋಡ್ರಿ ಇಂಥ ಗಣಿತಗಳನ್ನ ನೀವು ಮತ್ತೆ ಮಾದರಿ ಕೊಡ್ತದ ನೋಡ್ರಿ ಮಾಡಿ.